ರಾಜ್ಯದ ಸರ್ಕಾರದ ಆದ್ಯತೆ ಆಗಿದೆಯಪ್ಪ ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. 1916ರಲ್ಲಿ ಅಂದಿನ ಮಹಾರಾಜರು ಈ ಒಂದು ಸಂಸ್ಥೆನ ಹುಟ್ಟಾಕಿರ್ತಕ್ಕಂಥದ್ದು. ಅಂತ ಮೈಸೂರು ಸ್ಯಾಂಡಲ್ ಸೋಪಿಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಭಾಟಿಯಾ ಅಂತೇಳಿ ಬಾಲಿವುಡ್ ತಾರೆಯನ್ನವರು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳ್ಬೇಕಾಗಾದ್ರೆ, ನಾನು ಸಚಿವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ತಮನ್ನಾ ಭಾಟಿಯಾ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ ಸಚಿವರು ಹೇಳಿಕೆಯನ್ನು ನೀಡ್ತಾರೆ. ಈ ಅನಿವಾರ್ಯ ಮೈಸೂರು ಸ್ಯಾಂಡಲ್ ಸೋಪ್ ಆ ಕಂಪ್ನಿಗಾಗಿದೆಯೋ ಇನ್ಯಾರಿಗಾಗಿದೆಯೋ ಅಂತೇಳಿ ಇವತ್ತು ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ಕೊಟ್ಟಿದ್ದಾರೆ, ಹಾಗಾಗಿ ತಮನ್ನಾ ಭಾಟಿಯಾ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದೇ ಯಾರು ಇವರು ಎಕ್ಸ್ಪರ್ಟ್ಸ್ಗಳು? ಯಾಕೆ ಈ ರೀತಿ ರಾಜ್ಯಕ್ಕೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದೀರಿ? ನಮ್ಮ ರಾಜ್ಯದಲ್ಲಿ ಆ ರೀತಿ ಖ್ಯಾತ ಚಲನಚಿತ್ರ ನಟರು ನಟಿಯರೇ ಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾರು ಸಿಗ್ಲಿಲ್ವಾ? ಹಾಗಾದ್ರೆ ಒಳ್ಳೆ ಸಾಹಿತ್ಯಗಳು ಸಿಗ್ಲಿಲ್ವಾ? ಯಾಕೆ ಅಲ್ಲಿಂದನೇ ಹೊರ ರಾಜ್ಯದಿಂದನೇ ಯಾಕೆ ಅವ್ರನ್ನ ಕರ್ಕೊಂಡ್ಬರ್ಬೇಕಾಗಿತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ? ಅದು 6 ಕೋಟಿ ರೂಪಾಯಿ ಕೊಟ್ಟು ಇವ್ರ ಯೋಗ್ಯತೆಗೆ ರಾಜ್ಯ ಸರ್ಕಾರ ಇವತ್ತು ನಮ್ಮ ಶಾಸಕರುಗಳ ಅಭಿವೃದ್ಧಿಗೆ, ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲೆಯ ಅಭಿವೃದ್ಧಿಗಳಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6 ಕೋಟಿ ರೂಪಾಯಿ ಕೊಟ್ಟು ಆ ಪುಣ್ಯ ಅವತ್ತು ತಮನ್ನಾ ಭಾಟಿಯಾ ಕರ್ಕೊಂಡ್ಬರ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ಆದ್ಯತೆ ಹೇಗಿದೆ ಅಂತ ನಾವು ಗಮನಿಸಬೇಕು. ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೇಳೋದು ಒಂದು, ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ಳೋದು ಒಂದು. ಅಂದ್ರೆ ಈ ಹಿಂದೆ ನಟ್ಟು ಬೋಟು ಟೈಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಸರ್ ಡಿ ಕೆ ಶಿವಕುಮಾರ್ ಒಂದು ಕಾರ್ಯಕ್ರಮದಲ್ಲಿ. ಹಾಗಾಗಿ ಬೇರೆ ಭಾಷೆದ ಒಂದು ನಟಿಯರನ್ನ ಕರ್ಕೊಳ್ಳುವಂತ ಪ್ರಯತ್ನ ನಡೆದಿದೆ. ಡಿ ಕೆ ಶಿವಕುಮಾರ್ ಹೆಸರಾಗಿ ಹೇಳಿದ್ದೀರಿ ತಮನ್ನಾ ಭಾಟಿಯಾ ಜೊತೆ. ಧನ್ಯವಾದ. ರಾಜ್ಯದ ಸರ್ಕಾರದ ಆದ್ಯತೆ ಆಗಿದೆಯಪ್ಪ ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. 1916ರಲ್ಲಿ ಅಂದಿನ ಮಹಾರಾಜರು ಈ ಒಂದು ಸಂಸ್ಥೆನ ಹುಟ್ಟಾಕಿರ್ತಕ್ಕಂಥದ್ದು. ಅಂತ ಮೈಸೂರು ಸ್ಯಾಂಡಲ್ ಸೋಪಿಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಭಾಟಿಯಾ ಅಂತೇಳಿ ಬಾಲಿವುಡ್ ತಾರೆಯನ್ನವರು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳ್ಬೇಕಾಗಾದ್ರೆ, ನಾನು ಸಚಿವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ತಮನ್ನಾ ಭಾಟಿಯಾ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ ಸಚಿವರು ಹೇಳಿಕೆಯನ್ನು ನೀಡ್ತಾರೆ. ಈ ಅನಿವಾರ್ಯ ಮೈಸೂರು ಸ್ಯಾಂಡಲ್ ಸೋಪ್ ಆ ಕಂಪ್ನಿಗಾಗಿದೆಯೋ ಇನ್ಯಾರಿಗಾಗಿದೆಯೋ ಅಂತೇಳಿ ಇವತ್ತು ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ಕೊಟ್ಟಿದ್ದಾರೆ, ಹಾಗಾಗಿ ತಮನ್ನಾ ಭಾಟಿಯಾ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದೇ ಯಾರು ಇವರು ಎಕ್ಸ್ಪರ್ಟ್ಸ್ಗಳು? ಯಾಕೆ ಈ ರೀತಿ ರಾಜ್ಯಕ್ಕೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದೀರಿ? ನಮ್ಮ ರಾಜ್ಯದಲ್ಲಿ ಆ ರೀತಿ ಖ್ಯಾತ ಚಲನಚಿತ್ರ ನಟರು ನಟಿಯರೇ ಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾರು ಸಿಗ್ಲಿಲ್ವಾ? ಹಾಗಾದ್ರೆ ಒಳ್ಳೆ ಸಾಹಿತ್ಯಗಳು ಸಿಗ್ಲಿಲ್ವಾ? ಯಾಕೆ ಅಲ್ಲಿಂದನೇ ಹೊರ ರಾಜ್ಯದಿಂದನೇ ಯಾಕೆ ಅವ್ರನ್ನ ಕರ್ಕೊಂಡ್ಬರ್ಬೇಕಾಗಿತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ? ಅದು 6 ಕೋಟಿ ರೂಪಾಯಿ ಕೊಟ್ಟು ಇವ್ರ ಯೋಗ್ಯತೆಗೆ ರಾಜ್ಯ ಸರ್ಕಾರ ಇವತ್ತು ನಮ್ಮ ಶಾಸಕರುಗಳ ಅಭಿವೃದ್ಧಿಗೆ, ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜಿಲ್ಲೆಯ ಅಭಿವೃದ್ಧಿಗಳಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6 ಕೋಟಿ ರೂಪಾಯಿ ಕೊಟ್ಟು ಆ ಪುಣ್ಯ ಅವತ್ತು ತಮನ್ನಾ ಭಾಟಿಯಾ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ಆದ್ಯತೆ ಹೇಗಿದೆ ಅಂತ ನಾವು ಗಮನಿಸಬೇಕು. ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹೇಳೋದು ಒಂದು, ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ಳೋದು ಒಂದು. ಅಂದ್ರೆ ಈ ಹಿಂದೆ ನಟ್ಟು ಬೋಟು ಟೈಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಸರ್ ಡಿ ಕೆ ಶಿವಕುಮಾರ್ ಒಂದು ಕಾರ್ಯಕ್ರಮದಲ್ಲಿ. ಹಾಗಾಗಿ ಬೇರೆ ಭಾಷೆದ ಒಂದು ನಟಿಯರನ್ನ ಕರ್ಕೊಳ್ಳುವಂತ ಪ್ರಯತ್ನ ನಡೆದಿದೆ. ಡಿ ಕೆ ಶಿವಕುಮಾರ್ ಹೆಸರಾಗಿ ಹೇಳಿದ್ದೀರಿ ತಮನ್ನಾ ಭಾಟಿಯಾ ಜೊತೆ. ಧನ್ಯವಾದ.